ओम शांति। मीठे बच्चे, ऊंचे ते ऊंच पद पाना है तो याद की यात्रा में मस्त रहो. ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡ್ಕೋಬೇಕಾದ್ರೆ ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿರಿ. ಯಹಿ ಹೈ ರೂಹಾನಿ ಫಾಸಿ. ಇದಾಗಿದೆ ಆತ್ಮಿಕ ಒಂದು ನೇಣು. ಬುದ್ಧಿ ಅಪನಿ ಘರ್ ಮೇ ಲಟ್ಕಿ ರಹೆ. ಬುದ್ಧಿ ಅನ್ನುವಂಥದ್ದು ಪರಂಧಾಮ ಜೊತೆಯಲ್ಲಿ ಜೋಡಿಸಿರಲಿ. प्रश्न, जिनकी बुद्धि में ज्ञान की धारणा नहीं होती है उनकी निशानी क्या होगी? ಯಾರ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಆಗೋದಿಲ್ವೋ ಅವ್ರ ಗುರುತು ಏನಾಗಿರುತ್ತೆ? ಉತ್ತರ, ವಹ ಚೋಟಿ ಚೋಟಿ ಬಾತೋ ಮೇ ರಂಜ್ ಹೋತೆ रहेंगे. ಅವರು ಪುಟ್ಟ ಪುಟ್ಟ ಮಾತುಗಳಲ್ಲಿ ಕೂಡ ಬೇಜಾರಾಗ್ತಾ ಇರ್ತಾರೆ. ಉನ್ಕಿ ಬುದ್ಧಿ ಮೇ ಜಿतना ज्ञान धारणा होगा उतना उसे खुशी रहेंगे. ಅವರ ಬುದ್ಧಿಯಲ್ಲಿ ಎಷ್ಟು ಜ್ಞಾನ ಧಾರಣೆ ಆಗ್ತಾ ಇರುತ್ತೆ ಅಷ್ಟೇ ಒಂದು ಖುಷಿ ಅಂತಕ್ಕಂಥದ್ದು ಇರುತ್ತೆ. ಬುದ್ಧಿ ಮೇ ಅಗರ್ ಯಾ ಜ್ಞಾನ್ ರಹೆ ಕಿ ಅಭಿ ದುನಿಯಾ ಕೆ ನೀಚೆ ಜಾನಾ ಹಿ ಹೈ. ಈಗ ಬುದ್ಧಿನಲ್ಲಿ ಇದೇ ಒಂದು ಜ್ಞಾನ ಇದೆ, ಈ ಪ್ರಪಂಚ ದಿನೇ ದಿನೇ ಕೆಳಗಡೆ ಹೋಗ್ತಾ ಇದೆ, ಇಸ್ಮೇ ನುಕ್ಸಾನ್ ಹಿ ಹೋನಾ ಹೈ, ಇದರಲ್ಲಿ ನಷ್ಟನೇ ಆಗುತ್ತೆ. ತೋ ಕಭಿ ರಂಜ್ ನಹಿ ಹೋಂಗೆ. ಆಗ ಅವರು ಬೇಜಾರಾಗೋದಿಲ್ಲ, ಸದಾ ಖುಷಿ ಮೇ रहेंगे. ಅವರು ಸದಾ ಖುಷಿಯಲ್ಲಿರ್ತಾರೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಬೈಟ್ ಸಮಜಾತೆ. ಮಧುರ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ತಾರೆ. ಬಚ್ಚೆ ಸಮಸ್ತೆ ಹೇ ಊಂಚೇತೆ ಊಂಚ ಭಗವಾನ್ ಕಹಾ ಜಾತಾ ಹೇ. ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ಶ್ರೇಷ್ಠಾತಿ ಶ್ರೇಷ್ಠ ಅಂತ ಭಗವಂತನಿಗೆ ಹೇಳಲಾಗತ್ತೆ. ಆತ್ಮಕ ಬುದ್ಧಿಯೋಗ ಗರ್ ಕಿ ತರಫ್ ಜಾನಿ ಚಹಿಯೆ. ಆತ್ಮದ ಬುದ್ಧಿಯೋಗ ಮನೆಯ ಕಡೆಗೆ ಹೋಗಬೇಕು. ಪರಂತು ಐಸಾ ಏಕ್ ಭಿ ಮನುಷ್ಯ ದುನಿಯಾ ಮೇ ನಹಿ ಹೈ. ಆದರೆ ಇಂತಹ ಒಬ್ಬ ಮನುಷ್ಯನು ಕೂಡ ಪ್ರಪಂಚದಲ್ಲಿಲ್ಲ. ಜಿನ್ಕೋ ಯ ಬುದ್ಧಿ ಮೇ ಆತಾ ಹೋ, ಯಾರಿಗೆ ಇದು ಬುದ್ಧಿನಲ್ಲಿ ಬರುತ್ತೆ. ಸನ್ಯಾಸಿ ಲೋಗ್ ಭಿ ಬ್ರಹ್ಮ ಕೋ ಗರ್ ನಹಿ ಸಮಜ್ತೆ ಹೈ. ಸಾಧು ಸಂತರು ಬ್ರಹ್ಮತತ್ವವನ್ನ ಮನೆ ಅಂತ ತಿಳ್ಕೊಳ್ಳೋದಿಲ್ಲ. ವಹ ಕತೆ ಹಮ್ ಬ್ರಹ್ಮ ಮೇ ಲೀನ್ ಹೋ ಜಾಯೆಂಗೆ. ಅವರು ಹೇಳ್ತಾರೆ, ನಾವು ಬ್ರಹ್ಮತತ್ವದಲ್ಲಿ ಲೀನ ಆಗೋಗ್ಬಿಡ್ತೇವೆ. ತೋ ಗರ್ ತೋಡಿ ಹೋವ, ಅದು ಮನೆ ಆಯ್ತಾ? ಮನೆ ಗರ್ ಮೇ ಟೆಹರ್ನಾ ಹೋತಾ ಹೈ, ಮನೆಯಲ್ಲಿ ನಿಲ್ಲಬೇಕಾಗತ್ತೆ. ತುಮ್ ಬಚ್ಚೋಂ ಕಿ ಬುದ್ಧಿ ವಹಾ ರಹನಿ ಚಹಿಯೆ. ತಾವು ಮಕ್ಕಳ ಬುದ್ಧಿ ಅಲ್ಲಿರಬೇಕು. ಜೈಸೆ ಕೋಯಿ ಫಾಸಿ ಪರ್ ಚಡ್ತಾ ಹೈ ನಾ, ಹೇಗೆ ಯಾರಾದರೂ ನೇಣುಗಂಬಕ್ಕೆ ಏರ್ತಾರಲ್ಲ, ಅದೇ ಥರ ನಿಮ್ಮ ಬುದ್ಧಿಯೋಗವನ್ನು ಶಿವಬಾಬಾ ಅವ್ರ ಜೊತೆಯಲ್ಲಿ ಜೋಡಿಸಿರ್ಬೇಕು ಅಂತ ಬಾಬಾ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ತುಮ್ ಅವ ರೂಹಾನಿ ಪಾಸಿ ಪರ್ ಚಡೆ ಹುಯೆ ಹೋ. ಈಗ ನೀವು ಆತ್ಮಿಕ ಶಿವಬಾಬಾರ ಪರಂಧಾಮ ಜೊತೆಯಲ್ಲಿ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಿದ್ದೀರಿ. ಅಂದರ್ ಮೇ ಹಮ್ಕೋ ಊಂಚೇತೆ ಊಂಚಾ ಬಾಪ್ ಆಕರ್ ಊಂಚೇತೆ ಊಂಚಾ ಗರ್ ಲೇ ಚಲ್ತೆ ಹೇ. ಒಳಗಡೆ ಇದೆ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಬ್ ಹಮ್ಕೋ ಗರ್ ಜಾನಾ ಹೈ. ಈಗ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ. ಊಂಚೇತೆ ಊಂಚಾ ಬಾಬಾ ಹಮ್ಕೋ ಊಂಚೇತೆ ಊಂಚಾ ಪದ ಭಿ ಪ್ರಾಪ್ತ ಕರಾತೆ ಹೈ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸ್ತಾರೆ. ರಾವಣ ರಾಜ್ಯ ಮೇ ಸಬ್ ನೀಚೆ ಹೈ. ರಾವಣ ರಾಜ್ಯದಲ್ಲಿ ಎಲ್ಲರೂ ಕೆಳಗಡೆ ಇದ್ದಾರೆ. ವಾ ಊಂಚ ಯಾ ನೀಚೆ, ಅವರು ಮೇಲೆ ಇವರು ಕೆಳಗೆ. ಉನೋಂಕೋ ಊಂಚ್ ಕಾ ಪತಾ ಭಿ ನಹಿ ಹೈ. ಅವ್ರಿಗೆ ಉನ್ನತ ಬಗ್ಗೆ ಗೊತ್ತೇ ಇಲ್ಲ. ಊಂಚ್ ವಾಲೋಂಕೋ ಹಿ ನೀಚ್ ಕಾ ಪತಾ ನಹಿ रहता है. ಉನ್ನತದಲ್ಲಿರ್ತಕ್ಕಂಥವ್ರಿಗೆ ಕೆಳಗಡೆ ಇರೋರ ಬಗ್ಗೆ ಗೊತ್ತೇ ಇಲ್ಲ. ಅಭಿ ತುಮ್ ಸಮಜ್ತೆ ಹೋ ಊಂಚೇತೆ ಊಂಚೆ ಏಕ ಭಗವಾನ್ ಕೋ ಹಿ ಕಹಾ ಜಾತಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರಿ, ಶ್ರೇಷ್ಠಾತಿ ಶ್ರೇಷ್ಠ ಅಂತ ಒಬ್ಬ ಭಗವಂತನಿಗೆ ಹೇಳಲಾಗತ್ತೆ. ಬುದ್ಧಿ ಊಪರ್ ಮೇ ಚಲಿ ಜಾತಿ ಹೈ. ಬುದ್ಧಿ ಅನ್ನೋದು ಮೇಲ್ಗಡೆ ಹೋಗುತ್ತೆ. ಯಹ ಹಿ ಪರಮಧಾಮ್ ಮೇ ರಹನೆ ವಾಲಾ. ಶಿವಬಾಬಾ ಆಗಿದ್ದಾರೆ ಪರಮಧಾಮದಲ್ಲಿ ಇರ್ತಕ್ಕಂಥವ್ರು. ಯಾ ಕೋಯಿ ಭಿ ನಹಿ ಸಮಜ್ತೆ ಹೈ. ಇದನ್ನ ಬೇರೆ ಯಾರು ಕೂಡ ತಿಳ್ಕೊಂಡಿಲ್ಲ. ಹಮ್ ಆತ್ಮಯೇ ಭಿ ವಹಾಕೆ ರಹನೆ ವಾಲಿ ಹೈ. ನಾವು ಕೂಡ ಆತ್ಮಗಳು ಅಲ್ಲಿರ್ತಕ್ಕಂಥವ್ರು ಆಗಿದ್ದೇವೆ. ಯಹ ಕೋಯಿ ನಹಿ ಸಮಜ್ತೆ ಹೈ. ಇದನ್ನ ಯಾರು ಕೂಡ ತಿಳ್ಕೊಂಡಿಲ್ಲ. ಹಮ್ ಆತ್ಮಯೇ ಭಿ ವಹಾ ರಹನೆ ವಾಲಿ ಹೈ. ನಾವು ಆತ್ಮಗಳು ಕೂಡ ಪರಂಧಾಮದಲ್ಲಿ ಇರೋವಂಥವ್ರು. ಯಹ ಆತೆ ಹೈ ಸಿರ್ಫ್ ಪಾರ್ಟ್ ಬಜಾನೆ. ನಾವಿಲ್ಲಿಗೆ ಬರ್ತಾ ಇದ್ದೀವಿ ಕೇವಲ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಯಹ ಕೋಯಿ ಖಯಾಲ್ ಮೇ ನಹಿ ರಹತಾ ಹೈ. ಇದು ಬೇರೆ ಯಾರದೇ ಯೋಚನೆಯಲ್ಲಿ ಬರೋದಿಲ್ಲ.
अपने ही ದಂಧೆ ದೋರಿ में लगे रहते हैं ತಮ್ಮದೇ ವ್ಯಾಪಾರ ವ್ಯವಹಾರಗಳಲ್ಲಿ ಮುಳುಗಿರ್ತಾರೆ अब बाबा समझाते हैं ऊंचे ते ऊंचा तब बनेंगे जब याद की यात्रा में मस्त रहेंगे ಈಗ ತಂದೆನೂ ಕೂಡ ತಿಳಿಸ್ಕೊಡ್ತಾರೆ ಶ್ರೇಷ್ಠಾತಿ ಶ್ರೇಷ್ಠರು ಯಾವಾಗ ಆಗ್ಲಿಕ್ಕಾಗತ್ತೆ ಅಂದ್ರೆ ಯಾವಾಗ ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿರ್ತೀರ ಯಾದ ಸೆ ಹಿ ಊಂಚ್ ಪದ ಪಾನ ಹೇ ನೆನಪು ಮಾಡಿ ಮಾಡಿ ಉನ್ನತ ಪದವಿಗೆ ಹೋಗಬೇಕು ನಾಲೆಡ್ಜ್ ಜೋ ಹಮ್ಕೋ ತುಮಕೋ ಸಿಕ್ಲಾಯಿ ಜಾತಿ ಹೇ ವಾ ತುಮ್ನೆ ಭೂಲ್ನೆ ಕಿ ನಹಿ ಹೇ ಜ್ಞಾನ ಏನು ತಂದೆ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಅದನ್ನ ಮರೆಯುವಂಥದ್ದಲ್ಲ ಛೋಟೆ ಬಚ್ಚೆ ಬಿ ವರ್ಣನ್ ಕರೆಂಗೆ ಚಿಕ್ಕ ಮಕ್ಕಳು ಕೂಡ ಈ ಜ್ಞಾನದ ಬಗ್ಗೆ ವರ್ಣನೆ ಮಾಡ್ತಾರೆ ಬಾಕಿ ಯೋಗ ಕಿ ಬಾತು ಬಚ್ಚೋं को नहीं समझते हैं ಬಾಕಿ ಯೋಗದ ಮಾತುಗಳನ್ನ ಮಕ್ಕಳು ತಿಳ್ಕೊಳ್ಳೋದಿಲ್ಲ ಬಹುತ್ ಬಚ್ಚೆ ಹೇ ಜೋ ಯಾದ್ ಕಿ ಯಾತ್ರಾ ಪೂರಿ ರೀತಿ ಸಮಸ್ತೆ ನಹಿ ಸುಮಾರು ಜನ ಮಕ್ಕಳು ನೆನಪಿನ ಯಾತ್ರೆ ಬಗ್ಗೆ ತಿಳ್ಕೊಂಡಿಲ್ಲ ಹಮ್ ಕಿತನೆ ಊಂಚೆತೆ ಊಂಚ್ ಜಾತೆ ಹೇ ನಾವು ಎಷ್ಟೊಂದು ಶ್ರೇಷ್ಠರು ಆಗ್ತಾ ಇದ್ದೀವಿ मूल वतन सूक्ष्म वतन स्थूल वतन ये 5 तत्व यहाँ है ಮೂಲ ಲೋಕ ಸೂಕ್ಷ್ಮ ಲೋಕ ಸ್ಥೂಲ ವತನ ಈ 3 ಇದಾವೆ ಇಲ್ಲಿರುವಂತದ್ದು ಪಂಚತತ್ವಗಳು ಸೂಕ್ಷ್ಮ ವತನ್ ಮೂಲ ವತನ್ ಮೇ ಯಹ ನಹಿ ಹೋತಾ ಹೈ ಸೂಕ್ಷ್ಮ ಲೋಕದಲ್ಲಿ ಮೂಲ ಲೋಕದಲ್ಲಿ ಇರೋದಿಲ್ಲ यह नॉलेज बाबा ही देते इसलिए उनको ज्ञान का सागर कहा जाता है ಈ ಜ್ಞಾನವನ್ನ ತಂದೆನೇ ಕೊಡ್ತಾರೆ ಅದಕ್ಕೆ ಅವ್ರಿಗೆ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಆ ಒಂದು ಶಿವಬಾಬಾರವ್ರಿಗೆ ತಿಳಿಸ್ಕೊಡ್ಲಾಗುತ್ತೆ यह नॉलेज बाबा ही देते इसलिए उनको ज्ञान सागर कहा जाता है ಈ ಜ್ಞಾನವನ್ನ ಶಿವಬಾಬಾ ಕೊಡೋದ್ರಿಂದ ಅವ್ರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ मनुष्य समझते हैं बहुत शास्त्र आदि पढ़ना ही ज्ञान है कितना पैसा कमाते रहते हैं ಜನಗಳು ತಿಳ್ಕೊಂತಾರೆ ಈ ಒಂದು ಶಾಸ್ತ್ರಗಳು ಓದೋದೇ ಜ್ಞಾನ ಅಂತ ಎಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇರ್ತಾರೆ ಶಾಸ್ತ್ರ ಪढ़ने वालों को कितना मान मिलता है ಶಾಸ್ತ್ರಗಳನ್ನ ಓದುವಂತವರಿಗೆ ಎಷ್ಟೊಂದು ಗೌರವ ಸಿಗುತ್ತೆ ಪರಂತು अब तुम समझते हो इसमें कोई ऊंचाई तो है ही नहीं ಆದರೆ ಈಗ ನೀವು ತಿಳ್ಕೊಂಡಿದ್ದೀರಿ ಇದರಲ್ಲಿ ಯಾವುದೇ ಒಂದು ದೊಡ್ಡಸ್ತಿಕೆ ಇಲ್ಲ ಊಂಚೆತೆ ಊಂಚಾ ತೋ ಹೈ ಹಿ ಏಕ ಭಗವಾನ್ ಸರ್ವಶ್ರೇಷ್ಠವಾಗಿರುವಂತವರು ಒಬ್ಬರೇ ಭಗವಂತ ಆಗಿದ್ದಾರೆ उनके द्वारा हम ऊंचेते ऊंचा स्वर्ग में राज्य करते हैं ಅವರ ಮುಖಾಂತರ ನಾವು ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದಲ್ಲಿ ಹೋಗಿ ರಾಜ್ಯವನ್ನ ಮಾಡ್ತೇವೆ ಸ್ವರ್ಗ ಕ್ಯಾ ಹೈ ನರಕ ಕ್ಯಾ ಹೈ ಸ್ವರ್ಗ ಅಂದ್ರೇನು ನರಕ ಅಂದ್ರೇನು 84 जन्म कैसे फिरता है यह भी सिवाय तुम्हारे इस सृष्टि में कोई नहीं जानते हैं 84 ಜನ್ಮಗಳ ಚಕ್ರ ಯಾವ ತರ ಸುತ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಸೃಷ್ಟಿನಲ್ಲಿ ತಿಳ್ಕೊಂಡೇ ಇಲ್ಲ कह देते यह सब कल्पना है ऐसे के लिए समझना यह हमारे लिए कुल का नहीं है ಸುಮ್ಮನೆ ಹೀಗೆ ಹೇಳ್ಬಿಡ್ತಾರೆ ಇದು ನಮ್ಮ ಕಲ್ಪನೆ ಅಂತ ಸುಮ್ಮನೆ ನಮಗೋಸ್ಕರ ಹಿಂಗೆ ನಮ್ಮ ಕುಲದ್ದು ಅಂತ ತಿಳ್ಕೊಂತಾರೆ ದಿಲ್ ಶಿಕಸ್ತ್ ನಹಿ ಹೋನಾ ಚಾಹಿಯೆ ಇವರು ನಮ್ಮ ಕುಲದವರಲ್ಲ ಅಂತ ಅಂದಾಗ ನೀವು ಖಿನ್ನರಾಗಬಾರ್ದು ಸಮಜಾ ಜಾತಾ ಹೈ ಹಮಾರಾ ಪಾರ್ಟ್ ನಹಿ ಹೈ ಇನ್ಕಾ ಪಾರ್ಟ್ ನಹಿ ತಿಳ್ಕೋಬೇಕು ಇವರು ಈ ಕುಲದವರಲ್ಲ ಅಂತಂದ್ರೆ ಅವ್ರದ್ದು ಪಾತ್ರ ಇಲ್ಲ ಅಂತ ತಿಳ್ಕೋಬೇಕು तो कुछ भी समझ नहीं सकेंगे ಈ ಕುಲದವರು ಅಲ್ಲದೆ ಇರೋರು ಈ ಜ್ಞಾನವನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಭಿ ತುಮ್ ಬಚ್ಚೋं को सिर्फ बहुत ऊंचा है ಈಗ ತಾವು ಮಕ್ಕಳಿಗೆ ಈ ಒಂದು ತಲೆ ಅನ್ನೋದು ಉನ್ನತ ಮಟ್ಟದಲ್ಲಿ ಇರಬೇಕು जब तुम ऊंच दुनिया में होंगे नीच दुनिया को नहीं जानेंगे ಯಾವಾಗ ನೀವು ಶ್ರೇಷ್ಠ ಪ್ರಪಂಚದಲ್ಲಿ ಇರ್ತೀರಾ ಆವಾಗ ಕೆಳಗಡೆ ಪ್ರಪಂಚವನ್ನ ನೀವು ತಿಳ್ಕೊಳ್ಳೋದಿಲ್ಲ नीच दुनिया वाले फिर ऊंच दुनिया को नहीं जानते ಕೆಳಗಡೆ ಪ್ರಪಂಚದವರು ಉನ್ನತ ಪ್ರಪಂಚವನ್ನ ತಿಳ್ಕೊಂಡಿಲ್ಲ ಉನ್ಕೋ ಕಹಾ ಹಿ ಜಾತಾ ಹೈ ಸ್ವರ್ಗ ಅವ್ರಿಗೆ ಹೇಳಲಾಗುತ್ತೆ ಸ್ವರ್ಗ ಅಂತ ವಿಲಾಯತ್ ವಾಲೆ ಬಲ್ ಸ್ವರ್ಗ ಮೇ ಜಾತೆ ನಹಿ ಹೈ ಫಿರ್ ಬಿ ನಾಮ್ ತೋ ಲೇತೆ ಹೈ ವಿದೇಶಿಗಳು ಸ್ವರ್ಗದಲ್ಲಿ ಹೋಗೋದಿಲ್ಲ ಆದರೂ ಸ್ವರ್ಗದ ಹೆಸರನ್ನ ತೆಗೆದುಕೊಂತಾರೆ ಹೆವೆನ್ ಪ್ಯಾರಡೈಸ್ ತಾ ಮುಸಲ್ಮಾನ್ ಲೋಗ್ ಬಿ ಬಹಿಷ್ಠ ಕೇತೆ ಸ್ವರ್ಗ ಇತ್ತು ಪ್ಯಾರಡೈಸ್ ಇತ್ತು ಅಂತ ಹೇಳ್ತಾರೆ ಮುಸ್ಲಿಮ್ಸು ಕೂಡ ಬಹಿಷ್ಠ ಅಂತ ಹೇಳ್ತಾರೆ ಪರಂತು ಯಾ ಉನ್ಕೋ ಪತಾ ಬಿ ನಹಿ ಕಿ कैसे जाना होता है ಆದರೆ ಇದು ಅವ್ರಿಗೂ ಕೂಡ ಗೊತ್ತಿಲ್ಲ ಎಲ್ಲಿಗೆ ಹೆಂಗೆ ಹೋಗ್ಬೇಕಾಗತ್ತೆ ಅಂತ ಅಭಿ ತುಮಕೋ ಕಿತ್ನಾ ಸಮಜ್ ಮಿಲ್ತಿ ಹೈ
ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಅನ್ನೋದು ಸಿಕ್ಕಿದೆ. ऊंचेते ऊंचा बाबा कितना नॉलेज देते हैं, यह भी ड्रामा कैसे ವಂಡರ್ಫುಲ್ बनाओ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಷ್ಟೊಂದು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಅದ್ಭುತವಾದಂಥ ಡ್ರಾಮಾ ಅನ್ನೋದು ಮಾಡಲ್ಪಟ್ಟಿದೆ. ಜೋ ಡ್ರಾಮಾ ಕಾ ರಾಜ್ ಕೋ ನಹಿ ಜಾನ್ತೆ ಯ ಕಲ್ಪನಾ ಕಹ ದೇತೆ. ಯಾರು ಇದನ್ನ ನಾಟಕದ ಡ್ರಾಮಾವನ್ನ ತಿಳ್ಕೊಂಡೇ ಇಲ್ಲ, ಅವರು ಕಲ್ಪನೆ ಅಂತ ಬಿಟ್ಟು ಹೇಳ್ಬಿಡ್ತಾರೆ. तुम बच्चे जानते हो यह तो है ही पति दुनिया इसलिए चिल्लाते हैं. ನೀವು ಕೂಡ ತಿಳ್ಕೊಂಡಿದ್ದೀರಿ, ಇದು ಪ್ರಪಂಚ ಕೊಳಕು ಪ್ರಪಂಚ ಆಗಿದೆ, ಪತಿತ ಪ್ರಪಂಚ ಆಗಿದೆ, ಅದರಿಂದ ಅರ್ಚ್ತಾ ಇರ್ತಾರೆ. ಹೇ ಪತಿತ್ ಪಾವನ್ ಆಕರ್ ಹಮ್ಕೋ ಪಾವನ್ ಬನಾವೋ. ಬಂದ್ಬಿಟ್ಟು ನಮ್ಮನ್ನ ಪಾವನ ಮಾಡು ಅಂತ ಹೇಳ್ತಾರೆ. ಬಾಬಾ ಕೇತೆ ಹರ್ 5000 ವರ್ಷಕ್ಕೆ ಬಾದ್ ಹಿಸ್ಟ್ರಿ ರಿಪೀಟ್ ಹೋತಾ ಹೈ. ತಂದೆ ಹೇಳ್ತಾರೆ, ಪ್ರತಿ 5000 ವರ್ಷಗಳ ನಂತರ ಇತಿಹಾಸ ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ. ಪುರಾನಿ ದುನಿಯಾ ಸೆ ನೈ ದುನಿಯಾ ಬಂತಿ ಹೈ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚ ಆಗುತ್ತೆ. ಇಸ್ಲಿಯೇ ಮುಜೆ ಆನಾ ಪಡ್ತಾ ಹೈ. ಅದರಿಂದಾನೇ ನಾನು ಬರಬೇಕಾಗತ್ತೆ. ಕಲ್ಪ ಕಲ್ಪ ಆಕರ್ ತುಮ್ ಬಚ್ಚೋಂಕು ಊಂಚೇತೆ ಊಂಚಾ ಬನಾತಾ ಹೂಂ. ಪ್ರತಿ ಕಲ್ಪಕ್ಕೊಮ್ಮೆ ಬಂದು ನಾನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತೇನೆ. ಪಾವನ್ ಕೋ ಊಂಚಾ और ಪತಿತ್ ಕೋ ನೀಚ ಕಹಾ ಜಾತಾ ಹೈ. ಪಾವನರಿಗೆ ಶ್ರೇಷ್ಠರು ಅಂತ ಹೇಳಲಾಗುತ್ತೆ, ಪತಿತರಿಗೆ ನೀಚರು ಅಂತ ಹೇಳಲಾಗುತ್ತೆ. ಯಹಿ ದುನಿಯಾ ಫಿರ್ ನೈ ಬಂತಿ ಹೈ, ಪಾವನ್ ಬಂತಿ ಹೈ. ಇದೇ ಪ್ರಪಂಚ ನೆಕ್ಸ್ಟ್ ಪಾವನ ಆಗುತ್ತೆ. ಅಭಿ ತೋ ಪತಿತ್ ಹೈ, ಯಾ ಬಾತೆ ತುಮಾರೆ ಮೇ ಬಿ ನಂಬರ್ವಾರ್ ಜೋ ಸಮಜ್ತೆ ಹೈ, ಜಿನ್ಕಿ ಬುದ್ಧಿ ಮೇ ಯಾ ಬಾತೆ ರಹತಿ ಹೈ ವಹ ಸದಾ ಖುಷ್ ರಹತೆ. ಈಗ ಬಾಬಾ ಹೇಳ್ತಿದ್ದಾರೆ, ಪತಿತರು ಪಾವನ ಪ್ರಪಂಚದಲ್ಲಿ ಪಾವನರಿರ್ತಾರೆ. ಈ ಮಾತುಗಳನ್ನು ನಿಮ್ಮ ವಿನಃ ನಂಬರ್ವಾರ್ ಆಗಿ ಕೆಲವರೇ ತಿಳ್ಕೊತಾರೆ. ಯಾರ ಬುದ್ಧಿನಲ್ಲಿ ಈ ಒಂದು ವಿಚಾರಗಳಿರುತ್ತೆ ಅವರು ಖುಷಿಯಾಗಿರ್ತಾರೆ. ಬುದ್ಧಿ ಮೇ ನಹಿ ಹೈ ತೋ ಕೋಯಿ ನಾ ಕುಚ್ ಕಹಾ ಕೋ ಕುಚ್ ನುಕ್ಸಾನ್ ಹುವಾ ತೋ ರಂಜ್ ಹೋ ಜಾತಾ ಹೈ. ಬುದ್ಧಿನಲ್ಲಿ ಇಲ್ಲ ಅಂದರೆ ಯಾರಾದರೂ ಏನಾದರೂ ಹೇಳ್ತಾರೆ ಅಂತಂದರೆ ನಷ್ಟ ಮಾಡಿಕೊಂಡು ಬೇಜಾರಾಗ್ಬಿಡ್ತಾರೆ. ಬಾಬಾ ಕೇತೆ ಅಬ್ ಇಸ್ ನೀಚೆ ದುನಿಯಾ ಕಾ ಅಂತ್ ಆನಾ ಹೈ. ಈ ಒಂದು ಕೆಳಗಡೆ ಮಟ್ಟದಲ್ಲಿ ಹೋಗಿರೋಂಥ ಪ್ರಪಂಚದ ಅಂತ್ಯ ಆಗಲೇಬೇಕು. यह है पुरानी दुनिया. ಇದಾಗಿದೆ ಹಳೆಯ ಪ್ರಪಂಚ. ಮನುಷ್ಯ ಕಿತ್ನಾ ನೀಚ್ ಬನ್ ಜಾತೆ ಹೈ. ಜನರು ಎಷ್ಟೊಂದು ಕೆಳಗಡೆ ಹೋಗ್ಬಿಡ್ತಾರೆ. ಪರಂತು ಯಹ ಕೋಯಿ ಸಮಸ್ತೆ ತೋಡಿ. ಆದರೆ ಇದು ಯಾರನ್ನೂ ತಿಳ್ಕೊಂಡಿಲ್ಲ. ಹಮ್ ನೀಚೆ ಹೈ, ನಾವು ಕೆಳಗಡೆಗೆ ಹೋಗಿದ್ದೀವಿ. ಬಲ್ ಲೋಗ್ ಹಮೇಶಾ ಸಿರ್ ಜುಕಾತೆ ಹೈ, ನೀಚೋ ಕೆ ಆಗೆ ಜುಕನಾ ತೋಡಿ ಹೋತಾ ಹೈ. ಭಕ್ತ ಜನರು ಯಾವಾಗಲೂ ಕೂಡ ತಲೆಯನ್ನು ಬಾಗ್ತಾರೆ. ಕೆಳಮಟ್ಟದಲ್ಲಿರುವಂಥವ್ರಿಗೆ ತಲೆ ಬಾಗಬೇಕಾಗುತ್ತಾ. ಪವಿತ್ರಕ್ಕೆ ಆಗೆ ಸಿರ್ ಜುಕ್ನಾ ಹೋತಾ ಹೈ. ಪವಿತ್ರ ಆತ್ಮಗಳ ಎದುರುಗಡೆ ತಲೆ ಬಾಗಬೇಕಾಗುತ್ತೆ. ಸತ್ಯುಗ ಮೇ ಕಭಿ ಐಸಾ ನಹಿ ಹೋತಾ ಹೈ. ಸತ್ಯುಗದಲ್ಲಿ ಎಂದೂ ಈ ರೀತಿ ಆಗೋದಿಲ್ಲ. ಭಕ್ತ ಲೋಗ್ ಹಿ ಐಸಾ ಕರ್ತೆ ಹೈ. ಭಕ್ತ ಜನರು ಈ ರೀತಿ ಮಾಡ್ತಾರೆ. ಬಾಬಾ ತೋ ಐಸಾ ನಹಿ ಕೇತೆ ಸಿರ್ ಜುಕಾತೆ ಚಲೋ, ಜುಕಾಕರ್ ಚಲೋ. ತಂದೆ ಈ ರೀತಿ ಹೇಳೋದಿಲ್ಲ, ತಲೆ ಬಾಗಿ ಹೋಗಿ. नहीं यह तो पढ़ाई है, गॉड फादरली ಯೂನಿವರ್ಸಿಟಿ में तुम पढ़ रहे हो. ಇದು ಭಗವಂತನ ಒಂದು ಯೂನಿವರ್ಸಿಟಿ ಆಗಿದೆ. ಇದರಲ್ಲಿ ನೀವು ವಿದ್ಯೆಯನ್ನು ಓದ್ತಾ ಇದ್ದೀರಾ. तो कितना नशा रहना चाहिए. ಇಲ್ಲಿ ನಿಮಗೆ ಎಷ್ಟೊಂದು ನಶೆ ಇರಬೇಕು. ऐसा नहीं सिर्फ ಯೂನಿವರ್ಸಿಟಿ में नशा रहे घर में उतर जाए. ವಿಶ್ವವಿದ್ಯಾಲಯದಲ್ಲಿದ್ದಾಗ ನಶೆಯಲ್ಲಿರೋದು ಮನೆಗೆ ಹೋದಾಗ ಇಳಿದು ಬಿಡ್ಬೋದು. ಈ ಥರ ಆಗಬಾರ್ದು. घर में नशा रहना चाहिए. ಮನೆಯಲ್ಲಿದ್ದಾಗ ನಶೆ ಅನ್ನೋದು ಇರಬೇಕು. यहाँ तो तुम बच्चे जानते हो ಶಿವ ಬಾಬಾ ಹಮ್ಕೋ ಪಡಾತೆ ಹೈ. ಇಲ್ಲಿ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವ ಬಾಬಾ ನಮಗೆ ಓದಿಸ್ತಾ ಇದ್ದಾರೆ. ಯಹ ತೋ ಕೇತೆ ಹೈ ಮೈ ತೋಡಿ ಜ್ಞಾನ ಕಾ ಸಾಗರ್ ಹೂಂ. ಇಲ್ಲಿ ಹೇಳ್ತಾರೆ, ನಾನು ಜ್ಞಾನ ಸಾಗರ್ನಾಗಿದ್ದೀನಾ. ಯ ಬಾಬಾ ವಿ ಜ್ಞಾನ ಕಾ ಸಾಗರ್ ನಹಿ. ಇಲ್ಲಿ ತಂದೆ ಕೂಡ ಜ್ಞಾನ ಸಾಗರನೂ ಅಲ್ಲ. ಸಾಗರ್ ಸೆ ನದಿ ನಿಕಲ್ತಿ ಐನಾ. ಸಾಗರದಿಂದ ನದಿಗಳು ಹುಟ್ಟುತ್ತೆ. ಸಾಗರ್ ತೋ ಏಕಿ ಹೈ, ಬ್ರಹ್ಮಪುತ್ರ ಸಬ್ಸೆ ಬಡಿ ನದಿ ಹೈ. ಸಾಗರ ಅಂತೂ ಒಂದೇ ಇದೆ. ಬ್ರಹ್ಮಪುತ್ರ ನದಿ ಎಲ್ಲಕ್ಕಿಂತಲೂ ದೊಡ್ಡ ನದಿಯಾಗಿದೆ. ಬಹುತ್ ಬಡೆ ಸ್ಟ್ರೀಮರ್ಸ್ ಆತೆ ಹೈ ನದಿಯೋ ಸೆ, ನದಿಯ ತೋ ಬಾಹರ್ ಮೇ ಬಹುತ್ ಹೈ. ತುಂಬ ದೊಡ್ಡ ದೊಡ್ಡ ಸ್ಟ್ರೀಮರ್ಸ್ ಬರ್ತವೆ. ನದಿಗಳು ಹೊರಗಡೆನೂ ತುಂಬ ಇರ್ತವೆ. ಪತಿತ ಪಾವನಿ ಗಂಗಾ ಯ ಸಿರ್ಫ್ ಯಹಾ ಹಿ ಕೇತೆ ಹೈ. ಪತಿತ ಪಾವನಿ ಗಂಗೆ ಅಂತ ಇಲ್ಲೇನೆ ಹೇಳ್ತಾರೆ. ಬಾಹರ್ ಮೇ ಕೋಯಿ ಬಿ ನದಿ ಕೋ ಐಸಾ ನಹಿ ಕಹೆಂಗೆ. ಹೊರಗಡೆ ಯಾವುದೇ ನದಿಗೆ ಈ ರೀತಿ ಹೇಳೋದಿಲ್ಲ. ಪತಿತ ಪಾವನಿ ನದಿ ಹೈ ಫಿರ್ ಗುರು ಕಿ ಕೋಯಿ ದರ್ಕಾರ್ ನಹಿ. ಪತಿತ ಪಾವನಿ ನದಿ ಇದೆ, ಮತ್ತೆ ಗುರುವಿನ ಅವಶ್ಯಕತೆ ಇಲ್ಲ. ನದಿಯೋ ಮೇ ತಲಾಬ್ ಮೇ ಕಿತ್ನಾ ಭಟಕ್ತೆ ಹೈ. ನದಿಗಳಲ್ಲಿ ಸರೋವರಗಳಲ್ಲಿ ಎಷ್ಟೊಂದು ಅಲಿತಾ ಇರ್ತಾರೆ. ಕಹಾ ತೋ ತಲಾಬ್ ಮೇ
तालाब से ऐसे गंध होते बात मत पूछो. ಕೆಲವೊಂದು ಕಡೆ ಕುಂಟೆಗಳು ತುಂಬ ಕೊಳಕಾಗಿರುತ್ತೆ, ಮಾತೆ ಕೇಳಬೇಡಿ. ಉನ್ಕಿ ಮಿಟ್ಟಿ ಉಟಾಕರ್ ರಗಡ್ತೆ रहते हैं. ಆ ಒಂದು ನದಿಗಳಲ್ಲಿರುವಂಥ ಮಣ್ಣನ್ನು ಎತ್ಕೊಂಡು ಹಚ್ಕೋತಾ ಇರ್ತಾರೆ. ಆ ಬುದ್ಧಿ ಮೇ ಆಯಾ ಹೈ ಯಹ ಸಬ್ ನೀಚ್ ಉತರ್ನೆ ಕೆ ರಾಸ್ತೆ ಹೈ. ಇವೆಲ್ಲವೂ ಕೂಡ ಕೆಳಗಡೆಗೆ ಇಳಿತಕ್ಕಂಥ ರಸ್ತೆಗಳಾಗಿದೆ. वे लोग कितने प्रेम से जाते हैं. अब तुम समझते हो इस ज्ञान से हमारी ऊंचे आंखें ही खुल गई. ಈಗ ನಿಮಗೆ ತಿಳ್ಕೊಂಡಿದ್ದೀರಿ, ನಾವು ಈ ಜ್ಞಾನದಿಂದ ಕಣ್ಣನ್ನು ತೆರೆದಿದ್ದೇವೆ. ತುಮಾರ ಜ್ಞಾನ ಕಿ ತೀಸರಾ ಆಂಕ್ ಖುಲಿ ಹೈ. ನಿಮ್ಮ ಜ್ಞಾನದ ಮೂರನೇ ಕಣ್ಣು ಓಪನ್ ಆಗಿದೆ. ಆತ್ಮ ಕೋ ತೀಸರಾ ನೇತ್ರ ಮಿಲ್ತಾ ಹೈ, ಇಸ್ಲಿಯೇ ತ್ರಿಕಾಲದರ್ಶಿ कहते हैं. ಆತ್ಮಕ್ಕೆ ಮೂರನೇ ನೇತ್ರ ಅನ್ನೋದು ಸಿಗುತ್ತೆ, ಅದರಿಂದ ತ್ರಿಕಾಲದರ್ಶಿ ಅಂತ ಹೇಳ್ತಾರೆ. ನೀಚೆ ಕಾಲೋಂ ಕಾ ಜ್ಞಾನ ಆತ್ಮ ಮೇ ಆತಾ ಹೈ. ಕೆಳಗಡೆ ಇರತಕ್ಕಂಥವ್ರಿಗೆ ಈ ಒಂದು ಜ್ಞಾನ ಆತ್ಮದಲ್ಲಿ ಬರುತ್ತೆ. ಆತ್ಮ ತೋ ಬಿಂದಿ ಹೈ, ಉಸ್ಮೇ ನೇತ್ರ ಕೇಸೆ ಹೋಗ. ಆತ್ಮ ಅಂತೂ ಒಂದು ಬಿಂದಿ ಇದೆ, ಅದರಲ್ಲಿ ನೇತ್ರ ಹೆಂಗೆ ಬರಕ್ಕೆ ಸಾಧ್ಯ? ये सब समझने की बातें हैं. ಇವೆಲ್ಲವೂ ಕೂಡ ತಿಳ್ಕೊಳ್ತಕ್ಕಂಥ ವಿಚಾರಗಳಾಗಿದೆ. ज्ञान का तीसरा नेत्र से तुम त्रिकालदर्शी त्रिलोकीनाथ बनते हो. ಜ್ಞಾನದ ಮೂರನೇ ನೇತ್ರದಿಂದ ನೀವು ತ್ರಿಕಾಲದರ್ಶಿಗಳು, ತ್ರಿಲೋಕಿನಾಥಗಳು ಆಗ್ತೀರಾ. ನಾಸ್ತಿಕ್ ಸೆ ಆಸ್ತಿಕ್ ಬನ್ ಜಾತೆ ಹೋ. ನಾಸ್ತಿಕರಿಂದ ಆಸ್ತಿಕರು ಆಗ್ಬಿಡ್ತೀರಾ. ಹಾಗೆ ತುಮ್ ರಚಯಿತಾ और रचना के आदि मध्यांत को नहीं जानते थे. ಮೊದಲು ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿರಲಿಲ್ಲ. ಅಭಿ ಬಾಬಾ ದ್ವಾರ ರಚನಾಕ್ಕೆ ಆದಿ ಮಧ್ಯಾಂತ ಕೋ ಜಾನ್ತೆ ಹೋ. ತುಮ್ಕೋ ವರ್ಷ ಮಿಲ್ ರಹಾ ಹೈ. ಈಗ ನೀವು ತಂದೆಯಿಂದ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಿ. ಇದರಿಂದ ನಿಮಗೆ ಆಸ್ತಿ ಅನ್ನೋದು ಸಿಗ್ತಾ ಇದೆ. ಏನು ನಾಲೆಡ್ಜ್ ಐನಾ? ಇದು ಜ್ಞಾನ ಆಗಿದೆ ಅಲ್ವಾ? ಹಿಸ್ಟ್ರಿ ಜಾಗ್ರಫಿ ಬಿ ಹೇ, ಹಿಸಾಬ್ ಕಿತಾಬ್ ಐನಾ? ಇತಿಹಾಸ ಮತ್ತು ಭೂಗೋಳ ಇದೆ, ಲೆಕ್ಕಾಚಾರನೂ ಇದೆ. ಅಚ್ಚಾ ತೀಕ ಬಚ್ಚಾ ಹೋ ತೋ ಹಿಸಾಬ್ ಕರೆ. ತೀಕ್ಷ್ಣವಾಗಿರುವಂಥ ಮಕ್ಕಳಿದ್ರೆ ಲೆಕ್ಕ ಮಾಡಬೇಕು. ಹಮ್ ಕಿತ್ನೆ ಜನ್ಮ ಲೇತೆ ಹೇ. ನಾವು ಎಷ್ಟೊಂದು ಜನ್ಮಗಳನ್ನು ತೆಗೆದುಕೊತೇವೆ. ಇಸ್ ಹಿಸಾಬ್ ಸೆ ಅವ್ರ ಧರ್ಮ ವಾಲೋಂಕೋ ಕಿತ್ನಾ ಜನ್ಮ ಹೋಂಗೆ. ಈ ಲೆಕ್ಕದಿಂದ ಬೇರೆ ಧರ್ಮದವ್ರಿಗೆ ಎಷ್ಟೊಂದು ಜನ್ಮಗಳಿರುತ್ತೆ. ಪರಂತು ಬಾಬಾ ಕೇತೆ ಇನ್ ಸಬ್ ಬಾತೋ ಮೇ ಜಾಸ್ತಿ ಮಾತಾ ಮಾರನೆ ಕಿ ದರ್ಕಾರ ನಹಿ. ಆದರೆ ತಂದೆ ಹೇಳ್ತಾರೆ, ಈ ಎಲ್ಲ ಮಾತುಗಳಲ್ಲಿ ನೀವು ಜಾಸ್ತಿ ತಲೆ ಚೆಚ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಟೈಮ್ ವೇಸ್ಟ್ ಹೋ ಜಾಯೇಗಾ. ಇದರಲ್ಲೆಲ್ಲ ನೀವು ಹೋದರೆ ನಿಮ್ಮ ಸಮಯ ವ್ಯರ್ಥವಾಗಿ ಕಳೆದೋಗುತ್ತೆ. ಯಹ ತೋ ಸಬ್ ಭೂಲ್ನಾ ಹೈ. ಇದೆಲ್ಲ ವಿಚಾರಗಳನ್ನು ಮರೀರಿ. ಯತೋ ಸುನಾನೆ ಕಿ ದರ್ಕಾರ ನಹಿ. ತುಮ್ ತೋ ರಚತಾ ಬಾಪ್ ಕಾ ಭಿ ಪಹಚಾನ್ ದೇತೆ ಹೋ. ನೀವು ರಚನಾಕಾರ ತಂದೆಯ ಪರಿಚಯವನ್ನು ಕೊಡ್ತೀರಿ. ಜಿನ್ಕೋ ಕೋಯಿ ಜಾನ್ತೆ ನಹಿ. ಅವ್ರ ಬಗ್ಗೆ ಬೇರೆ ಯಾರು ಕೂಡ ತಿಳ್ಕೊಂಡೇ ಇಲ್ಲ. तो यह सुनाने की दरकार नहीं, तो जिनको कोई जानते नहीं. शिव बाबा भारत में ही आते हैं, जरूर कुछ करके जाते हैं. ಶಿವ ಬಾಬಾ ಭಾರತ ದೇಶದಲ್ಲೇ ಬರ್ತಾರೆ, ಅವರು ಬಂದು ಕಾರ್ಯವನ್ನು ಮಾಡಿ ಹೋಗ್ತಾರೆ. ತಬ್ ಜಯಂತಿ ಮನಾತೆ ಹೇ, ಆವಾಗಲೇ ಜಯಂತಿಯನ್ನು ಮಾಡ್ತಾರೆ. ಗಾಂಧಿ ಅಥವಾ कोई साधु आदि देकर गए हैं, होकर गए, उनको स्टैंप बनाते रहते हैं. ಯಾರೆಲ್ಲ ಸಾಧುಗಳು ಇದ್ದು ಹೋಗಿದ್ದಾರೆ ಅವ್ರದ್ದು ಸ್ಟ್ಯಾಂಪ್ಸನ್ನು ಮಾಡ್ತಾ ಇರ್ತಾರೆ. ಫ್ಯಾಮಿಲಿ ಪ್ಲಾನಿಂಗ್ ಕಾ ಬಿ ಸ್ಟ್ಯಾಂಪ್ ಬನಾತೆ. ಅಭಿ ತುಮಕೋ ತೋ ನಶಾ ಹೈ, ಹಮ್ ಪಾಂಡವ್ ಗೌರ್ಮೆಂಟ್ ಹೈ. ಈಗ ತಾವು ಮಕ್ಕಳಿಗೆ ನಶೆ ಇದೆ, ನಮ್ಮದು ಪಾಂಡವ ಸರ್ಕಾರ ಇದೆ ಅಂತ. ಆಲ್ಮೈಟಿ ಬಾಬಾ ಕಿ ಗೌರ್ಮೆಂಟ್ ಹೈ. ಆಲ್ಮೈಟಿ ತಂದೆಯದು ಸರ್ಕಾರ ಇದೆ. ತುಮಾರ ಯಾ ಕೋರ್ಟ್ ಆಫ್ ಆರಮ್ಸ್ ಹೈ. ಇದು ನಿಮ್ಮದು ಒಂದು ಸಿಂಬಲ್ ಆಗಿದೆ. ಅವ್ರ ಕೋಯಿ ಕೋರ್ಟ್ ಆಫ್ ಆರಮ್ಸ್ ಕೋ ಜಾನ್ತೆ ನಹಿ. ಈ ನಿಮ್ಮ ಸಿಂಬಲನ್ನು ಯಾರೂ ತಿಳ್ಕೊಂಡಿಲ್ಲ. ತುಮ್ ಸಮಜ್ತೆ ಹೋ ಕಿ ವಿನಾಶ್ ಕಾಲೇ ವಿಪರೀತ ಬುದ್ಧಿ ಹಮಾರೇ ಹಿ ಹೈ. ನೀವು ತಿಳ್ಕೊಂಡಿದ್ದೀರಿ ವಿನಾಶ ಕಾಲಕ್ಕೆ ಪ್ರೀತಿ ಬುದ್ಧಿ ನಮ್ಮದಾಗಿದೆ. ಬಾಬಾ ಕೋ ಹಮ್ ಬಹುತ್ ಯಾದ್ ಕರ್ತೆ ಹೇ. ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಪ್ರೇಮ್ ಕೆ ಆನ್ಸು ಆ ಜಾತೆ ಹೇ. ತಂದೆಯನ್ನು ನಾವು ತುಂಬ ನೆನಪು ಮಾಡ್ತೀವಿ. ನೆನಪು ಮಾಡಿ ಮಾಡಿ ಪ್ರೇಮದ ಕಣ್ಣೀರು ಅನ್ನೋದು ಬರುತ್ತೆ. बाबा आप हमें आधा कल्प के लिए सब दुखों से दूर कर देते हो. ಬಾಬಾ ನೀವು ಅರ್ಧ ಕಲ್ಪಕ್ಕೋಸ್ಕರ ನಮ್ಮ ಎಲ್ಲ ಪ್ರಕಾರದ ದುಃಖಗಳನ್ನು ದೂರ ಮಾಡ್ತೀರಾ. और कोई गुरु व मित्र संबंधी आदि किसको भी याद करने की दरकार नहीं. ಬೇರೆ ಯಾವುದೇ ಗುರುಗಳನ್ನಾಗಲಿ ಮಿತ್ರ ಸಂಬಂಧಿಗಳನ್ನಾಗಲಿ ನೆನಪು ಮಾಡ್ತಕ್ಕಂಥ ಅಗತ್ಯ ಇಲ್ಲ.
ಏಕ್ ಬಾಪ್ ಕೋ ಭಿ ಯಾದ್ ಕರೋ, ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಸವೇರೆ ಕೆ ಟೈಮ್ ಬಹುತ್ ಅಚ್ಚಾ ಹೈ, ಬೆಳಗ್ಗೆ ಸಮಯ ತುಂಬ ಚೆನ್ನಾಗಿರುತ್ತೆ. ಬಾಬಾ ಆಪ್ಕಿ ತೋ ಬಡಿ ಕಮಾಲ್ ಹೈ, ಬಾಬಾ ನಿಮ್ಮದಂತೂ ಕಮಾಲಿದೆ. ಹರ್ 5000 ವರ್ಷ ಕೆ ಬಾದ್ ಹಮೇ ಆಪ್ ಜಗಾತೆ ಹೋ, ಪ್ರತಿ 5000 ವರ್ಷಗಳಿಗೊಂದ್ಸಲ ನೀವು ನಮ್ಮನ್ನು ಎಚ್ಚರಿಸ್ತೀರಾ. ಅಭಿ ಮನುಷ್ಯ ಮಾತ್ರ ಕುಂಭಕರ್ಣ ಕಿ ಅಸುರಿ ನೀಂದ್ ಮೇ ಸೋಯೆ ಹುಯೆ ಹೈ, ಈಗ ಎಲ್ಲ ಮನುಷ್ಯ ಮಾತ್ರರು ಅಸುರಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ. ಅಜ್ಞಾನ ಅಂಧೇರೆ ಮೇ ಹೈ, ಅಜ್ಞಾನ ಅಂಧಕಾರದಲ್ಲಿದ್ದಾರೆ. ಅಭಿ ತುಮ್ ಸಮಜ್ತೆ ಹೋ ಭಾರತ್ ಕಾ ಪ್ರಾಚೀನ ಯೋಗ ತೋ ಯಹ ಹೈ, ಈಗ ನೀವು ತಿಳ್ಕೊಂಡಿದ್ದೀರಿ ಭಾರತ ದೇಶದ ಪ್ರಾಚೀನ ಯೋಗ ಇದಾಗಿದೆ. ಬಾಕಿ ಜೋ ಭಿ ಇತನೆ ಹಠಯೋಗ ಆದಿ ಸಿಖಲಾತೆ ಹೈ ಯಹ ಸಬ್ ಹೈ ಎಕ್ಸರ್ಸೈಜ್ ಶರೀರ್ ಕೋ ತಂದುರುಸ್ತ್ ರಖನೆ ಕೆ ಲಿಯೆ. ಇಷ್ಟೆಲ್ಲ ಹಠಯೋಗ ಇದೆಲ್ಲ ಏನು ಕಲಿಸ್ತಾ ಇದ್ದಾರೆ, ಇದೆಲ್ಲ ವ್ಯಾಯಾಮ ಆಗಿದೆ ಶರೀರದ ಆರೋಗ್ಯಕ್ಕೋಸ್ಕರ. ಅಭಿ ತುಮಾರಿ ಬುದ್ಧಿ ಮೇ ಸಾರಾ ಜ್ಞಾನ ಹೈ ತೋ ಖುಷಿ ರಹತಿ ಹೈ, ಈಗ ನಿಮ್ಮ ಬುದ್ಧಿನಲ್ಲೆಲ್ಲ ಜ್ಞಾನ ಇದೆ, ಅದರಿಂದ ನೀವು ಸದಾ ಖುಷಿಯಲ್ಲಿರ್ತೀರಿ. ಯಹಾ ಆತೆ ಹೋ ಸಮಜ್ತೆ ಹೋ ಬಾಬಾ ರಿಫ್ರೆಶ್ ಕರ್ತೆ ಹೈ, ಇಲ್ಲಿಗೆ ಬರ್ತೀರಾ ತಿಳ್ಕೊತೀರಾ, ಬಾಬಾ ನಮಗೆ ರಿಫ್ರೆಶ್ ಮಾಡ್ತಾರೆ. ಕೋಯಿ ತೋ ಯಾ ರಿಫ್ರೆಶ್ ಸೆ ಬಾಹರ್ ನಿಕಲ್ತೆ ತೋ ನಶಾ ಕಲಾಸ್ ಹೋ ಜಾತಾ ಹೈ, ಕೆಲವರು ಇಲ್ಲಿ ರಿಫ್ರೆಶ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಂಗೆ ನಶೆ ಅನ್ನೋದು ಕಡಿಮೆ ಆಗೋದು. ನಂಬರ್ ವಾರ್ ತೋ ಹೈನಾ, ಬಾಬಾ ಸಮಜಾತೆ ಹೈ ಯಾ ಪತಿತ ದುನಿಯಾ ಹೈ, ನಂಬರ್ ವಾರ್ ಅಂತೂ ಇದ್ದಾರೆ, ಬಾಬಾ ಅಂತೂ ತಿಳಿಸ್ಕೊಡ್ತಾ ಇದ್ದಾರೆ ಇದು ಪತಿತ ಪ್ರಪಂಚ. ಬುಲಾತೆ ಭಿ ಹೇ ಪತಿತ್ ಪಾವನ್ ಆವೋ, ಪರಂತು ಅಪ್ನೆ ಕೋ ಪತಿತ್ ಸಮಜ್ತೆ ತೋಡಿ, ಕರಿತಾನು ಇರ್ತಾರೆ ಪತಿತ ಪಾವನ ಬಾ ಅಂತ, ಆದರೆ ತಮ್ಮನ್ನು ತಾವು ಪತಿತರು ಅಂತ ತಿಳ್ಕೊಳ್ಳೋದಿಲ್ಲ. ಇಸ್ಲಿಯೇ ಪಾಪ್ ದೋತೆ ಜಾತೆ ಹೈ, ಅದರಿಂದ ಪಾಪಗಳು ತೊಳಿಲಿಕ್ಕೆ ಹೋಗ್ತಾ ಇರ್ತಾರೆ. ಲೇಕಿನ್ ಶರೀರ್ ಕೋ ತೊಡಿ ಪಾಪ್ ಲಗ್ತಾ ಹೈ, ಬಾಪ್ ತೋ ಆಕರ್ ತುಮೇ ಪಾವನ್ ಬನಾತೆ ಹೈ, ಶರೀರಕ್ಕೆ ಪಾಪ ಅನ್ನೋದು ಅಂಟ್ಕೊಂಡಿರೋದಿಲ್ಲ. ತಂದೆ ಬಂದು ತಮಗೆ ಪಾವನರನ್ನಾಗಿ ಮಾಡ್ತಾರೆ. ಅವ್ರು ಕೇತೆ ಹೇ ಮಾಮೇಕಂ ಯಾದ್ ಕರೋ ತುಮಾರಾ ವಿಕರ್ಮ ವಿನಾಶ ಹೋಂಗೆ, ಹೇಳ್ತಾ ಇದ್ದಾರೆ ನೀವು ನನ್ನನ್ನೇ ನೆನಪು ಮಾಡಿ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಯಹ ಜ್ಞಾನ ಅಭಿ ತುಮಕೋ ಮಿಲಾ ಹೈ, ಈ ಒಂದು ಜ್ಞಾನ ನಿಮಗೆ ಇವಾಗ ಸಿಗ್ತಾ ಇದೆ. ಭಾರತ ಸ್ವರ್ಗ ಅಭಿ ನರಕ ಹೈ, ಭಾರತ ದೇಶ ಸ್ವರ್ಗ ಇತ್ತು ಈಗ ನರಕ ಆಗಿದೆ. ತುಮ್ ಬಚ್ಚೆ ತೋ ಅಭಿ ಸಂಗಮ್ ಪರ್ ಹೋ, ಈಗ ತಾವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಿ. ಕೋಯಿ ವಿಕಾರ ಮೇ ಗಿರ್ತೆ ಹೇ ತೋ ಫೇಲ್ ಹೋತೆ ಹೈ, ಕೆಲವರು ವಿಕಾರಗಳಲ್ಲಿ ಇಳಿದ್ಬಿಟ್ರೆ ಫೇಲ್ ಆಗಿಬಿಡ್ತಾರೆ. ಜೈಸೆ ನರಕ ಮೇ ಜಾಕರ್ ಗಿರ್ ಪಡ್ತೆ ಹೈ, ಹೇಗೆ ನರಕದಲ್ಲಿ ಹೋಗ್ಬಿಟ್ಟು ಬಿದ್ದು ಹೋಗ್ತಾರೆ. ಫಿರ್ 100 ಗುಣ ಸಜಾ ಕಾನಿ ಪಡ್ತಿ ಹೈ, ಆಮೇಲೆ 100% ಶಿಕ್ಷೆ ಅನುಭವಿಸ್ಬೇಕು. तो बाबा समझाते या ಭಾರತ್ ಕಿತ್ನಾ ಊಂಚ್ ತಾ ಅಬ್ ಕಿತ್ನಾ ನೀಚೆ ಹೈ, ಭಾರತ ದೇಶ ಎಷ್ಟೊಂದು ಉನ್ನತವಾದಂಥ ದೇಶ ಇತ್ತು, ಇವಾಗ ಎಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದೆ. अब तुम कितना समझदार बनते हो, ಮನುಷ್ಯ ತೋ ಕಿತ್ನೆ ಬೇಸಮಜ್. ಈಗ ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರು ಆಗ್ತಾ ಇದ್ದೀರಿ, ಜನರು ಏನನ್ನೂ ತಿಳ್ಕೊಂಡಿಲ್ಲ, ಅವಿವೇಕಿಗಳಾಗಿದ್ದಾರೆ. ಬಾಬಾ ತುಮಕೋ ಯಹಾ ಕಿತ್ನಾ ನಶಾ ಚಢಾತೆ ಹೈ, ಬಾಬಾರವರು ಬಂದು ಎಷ್ಟೊಂದು ನಶೆಯನ್ನು ಏರಿಸ್ತಾರೆ. ಫಿರ್ ಬಾಹರ್ ನಿಕಾಲ್ನೆ ಸೆ ನಶಾ ಕಮ್ ಹೋ ಜಾತಾ ಹೈ, ಹೊರಗಡೆಗೆ ಹೋಗ್ತಾ ಇದ್ದಂಗೆ ನಶೆ ಅನ್ನೋದು ಕಮ್ಮಿ ಆಗೋಗುತ್ತೆ. ಖುಷಿ ಉಡ್ ಜಾತಿ ಹೈ, ಖುಷಿ ಅನ್ನೋದು ಮಾಯ ಆಗುತ್ತೆ. स्टूडेंट कोई बड़ा इम्तहान पास करते तो कभी नशा कम होता है क्या, ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಪಾಸ್ ಮಾಡ್ತಾರೆ ಅಂತಂದರೆ ನಶೆ ಕಡಿಮೆ ಆಗುತ್ತಾ? ಹೆಚ್ಚುತ್ತಲ್ವಾ. ಪಡ್ಕರ್ ಪಾಸ್ ಹೋತೆ ತೋ ಕ್ಯಾ ಕ್ಯಾ ಬನ್ ಜಾತೆ, ಓದಿ ವಿದ್ಯಾವಂತರಾಗಿ ಏನೇನಾಗ್ಬಿಡ್ತಾರೆ. ಅಭಿ ದೇಖೋ ದುನಿಯಾ ಕಾ ಕ್ಯಾ ಹಾಲ್ ಹೈ, ಇವತ್ತು ಪ್ರಪಂಚದ ಗತಿ ನೋಡಿ ಏನಾಗ್ಬಿಟ್ಟಿದೆ. ತುಮಕೋ ಊಂಚೆತೆ ಊಂಚ ಬಾಪ್ ಆಕರ್ ಪಡಾತೆ ಹೈ, ಈಗ ತಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಓದಿಸ್ತಾ ಇದ್ದಾರೆ. सो भी है ही निराकार, तुम ಆತ್ಮಯ ಬಿ ನಿರಾಕಾರ ಹೋ, ಶಿವಬಾಬಾನು ನಿರಾಕಾರ, ನೀವು ಆತ್ಮಗಳು ನಿರಾಕಾರ ಆಗಿದ್ದೀರಿ. ಯಹಾ ಪಾರ್ಟ್ ಬಜಾನೆ ಆಯೇ ಹೋ, ಇಲ್ಲಿ ನೀವು ಪಾತ್ರನ ಅಭಿನಯಿಸಲಿಕ್ಕೆ ಬಂದಿದ್ದೀರಿ. ಯಹ ಡ್ರಾಮಾ ಕಾ ರಾಜ್ ಬಾಪ್ ಹಿ ಆಕರ್ ಸಮಜಾತೆ ಹೈ, ಈ ನಾಟಕದ ರಹಸ್ಯಗಳನ್ನು ತಂದೆನೇ ಬಂದು ತಿಳಿಸ್ಕೊಡ್ತಾರೆ. ಈ ಸೃಷ್ಟಿ ಕಾ ಚಕ್ರ ಕಾ ಡ್ರಾಮಾ ಕಹಾ ಜಾತಾ ಹೈ, ಈ ಸೃಷ್ಟಿ ಚಕ್ರದ್ದು ಇದು ಡ್ರಾಮಾ ಅಂತ ಹೇಳಲಾಗುತ್ತೆ. ಉಸ್ ನಾಟಕ ಮೇ ತೋ ಕೋಯಿ ಬೀಮಾರ್ पढ़ते ही है तो निकल जाते हैं तो बेहद का नाटक है, ಯಥಾರ್ಥ ರೀತಿ ತುಮ್ ಬಚ್ಚೆಂ ಕಿ ಬುದ್ಧಿ ಮೇ ಹೈ. ಈಗ ಆ ಒಂದು ನಾಟಕದಲ್ಲಿ ಯಾರಾದರೂ ಕಾಯಿಲೆ ಬರ್ತಾರೆ ಅಂದರೆ ಅವ್ರಿಗೆ ಕಾಯಿಲೆ ಬಿದ್ದಿರೋರಿಗೆ ತೆಗೆದಾಕ್ತಾರೆ. ಇದು ಬೇಹದ್ದಿನ ನಾಟಕ, ಇದನ್ನು ಯಥಾರ್ಥ ರೀತಿಯಲ್ಲಿ ನೀವು ಬುದ್ಧಿಯಲ್ಲಿ ಇಟ್ಕೊಂಡಿದ್ದೀರಿ. ತುಮ್ ಜಾನ್ತೆ ಹೋ ಹಮ್ ಯಹಾ ಪಾರ್ಟ್ ಬಜಾನೆ ಕೆ ಲಿಯೆ ಆತೆ ಹೈ, ನೀವು ತಿಳ್ಕೊಂಡಿದ್ದೀರಿ ನಾವು ಪಾತ್ರಗಳನ್ನು ಅಭಿನಯಿಸಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ.
हम बेहद का एक्टर्स है, यहाँ ಶರೀರ್ लेकर ಪಾರ್ಟ್ ಬಜಾತೆ हैं. ನಾವು ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೇವೆ, ಇಲ್ಲಿ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸ್ತೇವೆ. ಬಾಬಾ ಆಯಾ ಹುआ है सब ಬುದ್ಧಿ में होना चाहिए. ತಂದೆ ಬಂದಿದ್ದರೆ ಈ ಎಲ್ಲ ಪಾಯಿಂಟ್ಸು ಬುದ್ಧಿನಲ್ಲಿ ಇಟ್ಕೋಬೇಕು. ಬೇಹದ್ ಕಾ ಡ್ರಾಮಾ ಕಿತ್ನಾ ಬುದ್ಧಿ ಮೇ ರಖನಾ चाहिए. ಬೇಹದ್ದಿನ ನಾಟಕವನ್ನು ಎಷ್ಟೊಂದು ನೀವು ಬುದ್ಧಿನಲ್ಲಿ ಇಟ್ಕೋಬೇಕು. बेहद विश्व की बादशाही मिलती है तो उनके लिए पुरुषार्थ भी ऐसा अच्छा करना चाहिए. ಬೇಹದ್ದಿನ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತಾ ಇದೆ ಅಂತಂದರೆ ಅದಕ್ಕೋಸ್ಕರ ನೀವು ಪುರುಷಾರ್ಥನೂ ಚೆನ್ನಾಗಿ ಮಾಡಬೇಕು. ಗೃಹಸ್ಥ ವ್ಯವಹಾರ ಮೇ ಬಲ್ ರಹೋ ಪರಂತು ಪವಿತ್ರ ಬನೋ. ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ, ಆದರೆ ಪವಿತ್ರವಾಗಿರಿ. ವಿಲಾಯತ್ में ऐसे बहुत है, जब बूढ़े होते हैं तो फिर कंपेनियन के लिए शादी करते हैं. ವಿದೇಶಗಳಲ್ಲಿ ವಯಸ್ಸಾಗಿರೋವಂಥವ್ರು ಏನು ಮಾಡ್ತಾರೆ, ಜೊತೆ ಯಾರೂ ಇಲ್ಲ ಅಂತ ವಿವಾಹ ಮಾಡ್ಕೊತಾರೆ. ಸಂಭಾಲನೆ ಕೆ ಲಿಯೇ ಫಿರ್ ಬಿ ವಿಲ್ ಕರ್ತೆ ಹೈ. ಎಲ್ಲ ಸಂಭಾಲನೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ, ಆಮೇಲೆ ವಿಲ್ ಮಾಡ್ತಾರೆ. ಕುಚ್ ಉನ್ಕೋ ಕುಚ್ ಚಾರಿಟಿಕೋ. ಸ್ವಲ್ಪ ಭಾಗವನ್ನು ಅವ್ರು ಕೊಡ್ತಾರೆ, ಸ್ವಲ್ಪ ಭಾಗ ದಾನಕ್ಕೆ ಕೊಡ್ತಾರೆ. ವಿಕಾರ ಕಿ ಬಾತ್ ನಹಿ ಟಹರ್ತಿ ಹೈ. ವಿಕಾರದ ವಿಚಾರ ಇರೋದಿಲ್ಲ. ಆಶುಕ್ ಮಾಶುಕ್ ಕಾ ವಿಕಾರ ಕೆ ಲಿಯೇ ಫಿದಾ ನಹಿ ಹೋತೆ ಹೈ. ಲೌಕಿಕದಲ್ಲಿ ಲವರ್ಸ್ ಇರ್ತಾರೆ, ಅವರು ವಿಕಾರಕ್ಕೋಸ್ಕರ ಒಬ್ರಿಗೊಬ್ರು ಇದು ಮಾಡೋದಿಲ್ಲ. ಜಿಸ್ಮ್ ಕಾ ಸಿರ್ಫ್ ಪ್ಯಾರ್ ರಹತಾ ಹೈ. ಕೇವಲ ಪ್ರೀತಿ ಇರುತ್ತಷ್ಟೇ ಶಾರೀರಿಕವಾಗಿ. ತುಮ್ ಹೋ ರೂಹಾನಿ ಆಶಕ್ ಏಕ್ ಮಾಶಕ್ ಕೋ ಯಾದ್ ಕರ್ತೆ ಹೋ. ನೀವೆಲ್ಲರೂ ಕೂಡ ಆತ್ಮಿಕ ಪ್ರಿಯತಮೆಯರಾಗಿದ್ದೀರಿ, ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು. ಸಬ್ ಆಶಕೋಂಕೋ ಏಕ್ ಮಾಶಕ್ ಹೈ. ಎಲ್ಲ ಪ್ರಿಯತಮೆಯರಿಗೆ ಒಬ್ಬ ಪ್ರಿಯತಮ ಇದ್ದಾರೆ. ಅಭಿ ಏಕಕೋ ಹಿ ಯಾದ್ ಕರ್ತೆ ಹೈ ಯಾ ತೋ ಕಿತನಾ ಶೋಭಾನಕ್ ಹೈ. ಈಗ ನೀವು ಒಬ್ಬ ಪ್ರಿಯತಮನನ್ನು ನೆನಪು ಮಾಡ್ತಾ ಇದ್ದೀರಿ, ಇದು ಎಷ್ಟೊಂದು ಶೋಭಾನಕವಾಗಿರತಕ್ಕಂಥ ವಿಚಾರ ಆಗಿದೆ. ಆತ್ಮ ಗೋರಿ ಹೇನ, ಆತ್ಮ ಸುಂದರವಾಗಿದೆಯಲ್ಲ, ಯಹ ಯವರ್ ಗೋರ, ಅದಾಗಿದೆ ಸದಾ ಸುಂದರವಾಗಿರುವಂಥದ್ದು. ತುಮ್ ತೋ ಸಾವರೆ ಬನ್ ಗಯೆ ಹೋ. ಈಗ ನೀವು ಸುಂದರರು ಆಗ್ತಾ ಇದ್ದೀರಿ. ತುಮ್ಕೋ ಯ ಸಾವರೆ ಸೇ ಗೋರ ಬನಾತೆ. ಬಾಬಾ ನಿಮ್ಮನ್ನು ಕಪ್ಪಗಾಗಿರೋರನ್ನ ಸುಂದರರನ್ನಾಗಿ ಮಾಡ್ತಾ ಇದ್ದಾರೆ. ಯ ತುಮ್ ಜಾನ್ತೆ ಹೋ ಬಾಬಾ ಹಮೇ ಗೋರಾ ಬನಾತೆ ಹೇ. ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ, ತಂದೆ ನಮ್ಮನ್ನು ಸುಂದರರನ್ನಾಗಿ ಮಾಡ್ತಾ ಇದ್ದಾರೆ. ಯಹಾ ಬಹುತ್ ಹೈ ಜೋ ಪತಾ ನಹಿ ಕಿಸ್ಮ್ ಕಯಾಲತ್ ಮೇ ಬೈಟೆ ರಹತೆ. ಇದು ಕೂಡ ಯಾವ ಆಲೋಚನೆಯಲ್ಲಿ ಕೂತ್ಕೊಂಡಿರ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಬೈಟೆ ಬೈಟೆ ಕಹಾ ಬೈಸ್ಕೋಪ್ ತರಫ್, ಕಹಾ ದೋಸ್ತೋ ಆದಿ ತರಫ್ ಚಲಿ ಜಾತೆ. ಎಲ್ಲಿ ಇರುವಂತೇನೆ ಕೆಲವರಿಗೆ ಪಿಕ್ಚರ್ ಕಡೆ, ಕೆಲವರು ಫ್ರೆಂಡ್ಸ್ ಕಡೆ ಬುದ್ಧಿ ಹೋಗ್ತಾ ಇರುತ್ತೆ. ಸತ್ಸಂಗ್ ಮೇ ಐಸಾ ಹೋತಾ ಹೈ. ಸತ್ಸಂಗಗಳಲ್ಲಿ ಈ ರೀತಿ ಆಗುತ್ತೆ. ಯಹ ಬಿ ಐಸೆ ಹೈ, ಬುದ್ಧಿ ಮೇ ನಹಿ ಬೈಠತಾ ಹೈ, ನಶಾ ಹಿ ನಹಿ ಚढ़ता ಹೈ. ಬುದ್ಧಿನಲ್ಲಿ ಜ್ಞಾನ ಅಂತಕ್ಕಂಥದ್ದು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ನಶೆ ಅನ್ನೋದು ಏರೋದಿಲ್ಲ. ಧಾರಣಾ ಹಿ ಹೋತಿ ನಹಿ, ಧಾರಣೆ ಅನ್ನೋದೇ ಆಗೋದಿಲ್ಲ. ಜೋ ಔರೋಂಕೋ ಕರಾತೆ ಹೈ, ಬೇರೆಯವ್ರಿಗೂ ಧಾರಣೆ ಮಾಡಿಸ್ತಾ ಇರ್ತಾರೆ. बहुत बच्चियाँ होती हैं जिनकी दिल होती हैं सर्विस में कहाँ लग जाए. ಸುಮಾರು ಜನಕ್ಕೆ ಈ ರೀತಿ ಇರುತ್ತೆ, ಮನಸ್ಸಾಗತ್ತೆ ಸೇವೆಯಲ್ಲಿ ತಲ್ಲೀನರಾಗಬೇಕು. ಪರಂತು ಚೋಟೆ ಚೋಟೆ ಬಚ್ಚೆ ಹೈ. ಆದರೆ ಚಿಕ್ಕ ಮಕ್ಕಳಿರ್ತಾರೆ. ಬಾಬಾ कहते बच्चों को संभालने के लिए कोई माई को रख दो. ಮಕ್ಕಳು ಮರಿ ಇದ್ದರೆ ಅವನ್ನ ಸಂಭಾಲನೆ ಮಾಡೋಕ್ಕೆ ಯಾರನ್ನಾದರೂ ಕೆಲಸಗಾರನ ಇಟ್ಕೊಳ್ಳಿ. ಯಹ ತೋ ಬಹುತೋಂ ಕಾ ಕಲ್ಯಾಣ ಕರೆಂಗೆ. ಅವರು ತುಂಬ ಜನರ ಕಲ್ಯಾಣ ಮಾಡ್ತಾರೆ. ಹೋಶಿಯಾರಾಯಿತು ಕ್ಯಾ ನಹಿ ರೂಹಾನಿ ಸರ್ವಿಸ್ ಮೇಲೆ ಲಗ್ ಜಾಯ್. ಹುಷಾರಾಗಿದ್ದರೆ ಯಾಕೆ ನೀವು ಆತ್ಮಿಕ ಸೇವೆಯಲ್ಲಿ ತಲ್ಲೀನರಾಗಬಾರ್ದು. 5-6 ಬಚ್ಚೋಂ ಕೋ ಸಂಭಾಲನೆ ಕೆ ಲಿಯೇ ಕೋಯಿ ಮಾಯಿ ಕೋ ರಖ್ ದೋ. 5-6 ಜನ ಮಕ್ಕಳಿದ್ರೆ ಅವ್ರನ್ನ ಸಂಭಾಲನೆ ಮಾಡೋಕ್ಕೆ ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೊಳ್ಳಿ. ಏನು ಮಾತಾವೋಂಕಿ ಹಬ್ಬ ಬಾರಿ ಹೈನಾ. ಈಗ ಮಾತೇರದೆ ಇದಲ್ವಾ. ನಶಾ ಬಹುತ್ ರಹನಾ ಚಹಿಯೆ. ನಶೆ ಅನ್ನೋದು ತುಂಬ ಇರಬೇಕು. ಹಾಗೆ ಹೋಗ ಪುರುಷ ದೇಖೆಂಗೆ ಹಮಾರೆ ಸ್ತ್ರೀನೇ ತೋ ಸನ್ಯಾಸಿಯೋಂ ಕೋ ಬಿ ಜೀತ್ ಲಿಯಾ. ಮುಂದೆ ಓದಂಕೆ ನೋಡ್ತೀರಾ, ನಮ್ಮ ಒಂದು ಮಹಿಳೆಯರು ಸಾಧು ಸಂತರಿಗಿಂತಲೂ ಚೆನ್ನಾಗಿ ಸಾಧನೆ ಮಾಡಿದ್ರು ಅಂತ. ಈ ಮಾತಾಯೇ ಲೌಕಿಕ ಪಾರಲೌಕಿಕ ಕಾ ನಾಮ್ ಬಾಲಾ ಕರ್ಕೆ ದಿಖಾಯಂಗೆ. ಈ ಮಾತೆಯರು ಲೌಕಿಕ ಮತ್ತು ಪಾರಲೌಕಿಕ ಎರಡನ್ನೂ ಕೂಡ ಹೆಸರು ಪ್ರಸಿದ್ಧಿ ಮಾಡಿ ತೋರಿಸ್ತಾರೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते. धारणೆಗೋಸ್ಕರ ಮುಖ್ಯ ಸಾರ. तुम्हें बुद्धि में सब भूलना चाहिए. ನೀವು ಬುದ್ಧಿಯಿಂದ ಎಲ್ಲವನ್ನೂ ಮರಿಬೇಕು. जिन बातों में टाइम वेस्ट होता है वह सुनने की दरकार नहीं.
ಯಾವ ಮಾತುಗಳಲ್ಲಿ ನಿಮ್ಮ ಸಮಯ ತುಂಬ ವೇಸ್ಟ್ ಆಗುತ್ತೆ ಅವುಗಳನ್ನು ಹೇಳೋ ಅಂತ ಅಗತ್ಯ ಇಲ್ಲ. ಪಢಾಯಿ ಕೆ ಸಮಯ ಬುದ್ಧಿ ಏಕ್ ಬಾಪ್ ಸೆ ಲಗಾ ರಹೆ. ಓದೋ ಸಂದರ್ಭದಲ್ಲಿ ಬುದ್ಧಿ ಒಬ್ಬ ತಂದೆಯ ಜೊತೆಯಲ್ಲೇ ಜೋಡಿಸಿರಬೇಕು. ಬುದ್ಧಿ ಭಟಕ್ನಿ ನಹಿ ಚಹಿಯೆ. ಬುದ್ಧಿ ಅಲ್ಲಿ ಇಲ್ಲಿ ಅಲಿಬಾರ್ದು. ನಿರಾಕಾರ ಬಾಬಾ ಹಮೆ ಪಢಾ ರಹೆ ಯಹಿ ಹಮೆ ನಶಾ ರಾನಾ ಹೆ. ನಿರಾಕಾರ ತಂದೆ ನಮಗೆ ಓದಿಸ್ತಾ ಇದ್ದಾರೆ ಅನ್ನುವಂಥ ನಶೆ ಖುಷಿನಲ್ಲಿರಿ. ಇವತ್ತಿನ ವರದಾನ ಆಗಿದೆ, ಬೇಹದ್ ಕಿ ಸ್ಥಿತಿ ಮೇ ಸ್ಥಿತ ರಹ ಸೇವಾ ಕೆ ಲಗನ್ ಮೇ ಪ್ಯಾರೆ ಅವ್ರ ನ್ಯಾರೆ ವಿಶ್ವ ಸೇವಾದಾರಿ ಭವ. ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸೇವೆಯ ಸೆಳೆತದಿಂದ ನ್ಯಾರ ಮತ್ತು ಪ್ರಿಯರು ವಿಶ್ವ ಸೇವಾದಾರಿ ಅರ್ಥಾತ್ ಬೇಹದ್ ಕಿ ಸ್ಥಿತಿ ಮೇ ಸ್ಥಿತ ರಹನೆ ವಾಲೆ. ವಿಶ್ವ ಸೇವಾದಾರಿಗಳು ಅಂದರೆ ಅರ್ಥ ಆಗಿದೆ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂಥವ್ರು. ಐಸೆ ಸೇವಾದಾರಿ ಸೇವಾ ಕರ್ತೆ ಹುಯೇ ಭಿ ನ್ಯಾರೆ और ಸದಾ ಬಾಬಾ ಕೆ ಪ್ಯಾರೆ ರಹತೆ ಹೈ. ಈ ರೀತಿ ಸೇವಾದಾರಿಗಳು ಸೇವೆಗಳನ್ನು ಮಾಡ್ತಾ ಇದ್ರು ನ್ಯಾರ ಮತ್ತು ಬಾಬಾರವ್ರಿಗೆ ಪ್ರಿಯರು ಆಗಿರ್ತಾರೆ. ಸೇವಾಕ್ಕೆ ಲಗಾವ್ ಮೇ ನಹಿ ಆತೆ ಹೈ. ಸೇವೆಯ ಸೆಳೆತದಲ್ಲಿ ಬರೋದಿಲ್ಲ. ಕ್ಯೂಂಕಿ ಸೇವಾ ಕಾ ಲಗಾವ್ ಬಿ ಸೋನೆ ಕಾ ಜಂಜೀರ್ ಹೈ. ಏಕೆಂದರೆ ಸೇವೆಯ ಸೆಳೆತನೂ ಕೂಡ ಚಿನ್ನದ ಒಂದು ಸರಪಳಿ ಇದ್ದಂಗೆ. ಈ ಬಂಧನ್ ಬೇಹದ್ ಕಾ ಹದ್ ಮೇ ಲಾತಾ ಹೈ. ಈ ಬಂಧನಗಳು ಬೇಹದ್ದಿನಿಂದ ಹದ್ದಿನಲ್ಲಿ ತರ್ತವೆ. ಇಸ್ಲಿಯೇ ದೇಹ ಕೆ ಸಬ್ स्मृति से ईश्वरीय संबंध से सेवा के साधनों से लगाव से न्यारे बाबा के प्यारे बनो तो विश्व सेवादारी का वरदान प्राप्त हो जाएगा. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಈಶ್ವರೀಯ ಸಂಬಂಧದಿಂದ ಸೇವೆಯ ಸಾಧನಗಳಿಂದ ಸೆಳೆತದಿಂದ ನ್ಯಾರ ತಂದೆಗೆ ಪ್ರಿಯರಾಗಿ ಆಗ ಸೇವಾದಾರಿ ವರದಾನ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅವ್ರು ಸಹ ಸಫಲತಾ ಮಿಲ್ತಿ रहेंगे ಮತ್ತು ಸಫಲತೆ ಕೂಡ ಸಿಗ್ತಾ ಇರುತ್ತೆ. ಸ್ಲೋಗನ್, व्यर्थ संकल्पों को 1 सेकंड में स्टॉप करने की रिहर्सल करो तो शक्तिशाली बन जाएंगे. ವ್ಯರ್ಥ ಸಂಕಲ್ಪಗಳನ್ನು 1 ಸೆಕೆಂಡ್ನಲ್ಲಿ ಸ್ಟಾಪ್ ಮಾಡ್ತಕ್ಕಂತಹ ರಿಹರ್ಸಲ್ ಮಾಡ್ತಾ ಇರಿ, ಆಗ ಶಕ್ತಿಶಾಲಿ ಆತ್ಮಗಳು ಆಗ್ಬಿಡ್ತೀರಾ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.